ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವರ್ಸಸ್ ಭೀಮಾರ್ಮಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಹಂತದ ಶಾಂತಿ ಸಭೆ ನಡೆಸಲು ಸೂಚನೆ ನೀಡಿದ ಘನ ನ್ಯಾಯಾಲಯ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಮತ್ತು ಭೀಮಾರ್ಮಿ ನಡುವಿನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಹಂತದ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಸೂಚಿಸಿದ್ದ ಹೈಕೋರ್ಟ್ ಇಂದು ಬೆಂಗಳೂರಿನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಶಾಂತಿ ಸಭೆ. ಎಜಿ ಶೆಟ್ಟಿ ಕಲಬುರಗಿ, ಡಿಸಿ ಫೌಜಿಯಾ ತರನ್ನುಂ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಭಾಗಿ, ಆರ್ಎಸ್ಎಸ್ ಪರ ಅರ್ಜಿದಾರ ಅಶೋಕ್ ಪಾಟೀಲ್ ಸೇರಿ 5 ಶಾಂತಿ ಸಭೆಯಲ್ಲಿ ಭಾಗಿ. ಅಶೋಕ್ ಪಾಟೀಲ್, ಜೋಶಿ, ಪ್ರಹ್ಲಾದ್ ವಿಶ್ವಕರ್ಮ, ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್, ವಾದಿರಾಜ್ ಕಾಡ್ಲೂರು 5 ಜನರಿಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸಲು ಆಹ್ವಾನ. ಮೊನ್ನೆ ಶಾಂತಿ ಸಭೆಯೊಂದು ನಡೆಯುತ್ತೆ, ಆದರೆ ಅದು ಸುಖಾಂತ್ಯ ಕಾಣದೆ ಅಂತ್ಯಗೊಳ್ಳುತ್ತೆ. ಒಬ್ಬರು ಹೇಳ್ತಾರೆ, ನೀವು ದಂಡ ಹಿಡ್ಕೊಂಡು ಪರೇಡ್ ಮಾಡಬೇಡಿ, ನಮಗೆ ಅದನ್ನು ನೋಡೋದಕ್ಕಾಗೋದಿಲ್ಲ. ಮತ್ತೊಬ್ಬರು ಹೇಳ್ತಾರೆ, ನೀವು ಬಾಬಾ ಸಾಹೇಬರ ಫೋಟೋ ಹಿಡ್ಕೊಂಡು ಪಥಸಂಚಲನ ಮಾಡೋದಿದ್ರೆ ನಮಗೆ ಅಭ್ಯಂತರ ಏನೂ ಇಲ್ಲ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ನಮ್ಮ ಪರೇಡ್ ರೂಪುಗೊಂಡ ರೀತಿ ಹಿಂಗೆ, ನಾವು ಒಂದು ಬಣ್ಣದ ಪ್ಯಾಂಟೋ ಅಥವಾ ಚಡ್ಡಿನೋ ಹಾಕೋತೀವಿ, ಒಂದು ಬಣ್ಣದ ಶರ್ಟ್ಗಳನ್ನು ಧರಿಸ್ತೀವಿ, ಅದು ನಮ್ಮ ಗಣವೇಶ. ತಲೆಗೊಂದು ಟೋಪಿ ಹಿಡ್ಕೋತೀವಿ, ಅದಕ್ಕೊಂದು ನಿಶ್ಚಿತ ಬಣ್ಣಗಳಿದ್ದಾವೆ. ಬಲಗೈಯಲ್ಲೊಂದು ದಂಡ ಹಿಡ್ಕೋತೀವಿ, ಅದಕ್ಕೊಂದು ನಿಶ್ಚಿತವಾದಂತಹ ಕಾರಣ ಇದೆ. ನಾವು ಹಿಂಗೆ ಸಾಗಬೇಕು, ಹಿಂಗೆ ಹೋಗಬೇಕು ಅನ್ನೋ ರೂಪುರೇಷೆಗಳನ್ನು ಮೊದಲೇ ಅಳವಡಿಸಲಾಗಿದೆ. ಹಾಗಾಗಿ ನಮ್ಮ ರೂಪಗಳಲ್ಲಿ ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರೋದಕ್ಕಾಗಲ್ಲ ಅಂತ ಸಂಘ ಪರಿವಾರದವರು ವಾದ ಮಾಡ್ತಾರೆ. ಅವತ್ತು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದ ದಲಿತ ಸಂಘಟನೆಗಳ ಒಂದಷ್ಟು ಬೇಡಿಕೆಗಳಿತ್ತು. ನಿಮ್ಮ ರೂಪ ಮತ್ತು ನಿಮ್ಮ ದಾರಿಗಳಲ್ಲಿ ಬದಲಾವಣೆಗಳು ಇಲ್ಲದೆ ಇದ್ದರೆ ನಾವು ಕೂಡ ನಿಮ್ಮ ಹಾಗೇನೆ ಪಥಸಂಚಲನ ಮಾಡ್ತೀವಿ. ನಿಮ್ಮ ಕೈಯಲ್ಲಿ ದಂಡ ಇರುತ್ತೆ, ನಮ್ಮ ಕೈಯಲ್ಲಿ ಬಾಬಾ ಸಾಹೇಬರ ಫೋಟೋ ಇರುತ್ತೆ. ನೀವು ಒಂದು ನಿಶ್ಚಿತ ಬಣ್ಣದ ಬಟ್ಟೆ ಧರಿಸ್ತೀರಿ, ನಾವು ನೀಲಿ ಬಣ್ಣದ ಬಟ್ಟೆ ಧರಿಸ್ತೀವಿ. ತಲೆಗೂ ಕೂಡ ನೀಲಿ ಬಣ್ಣದ್ದೇ ಒಂದು ಪೇಟವನ್ನು ಅಥವಾ ಟೋಪಿಯನ್ನು ಹಾಕೋತೀವಿ. ನಮಗೂ ಅದೇ ಸಮಯಕ್ಕೆ ಅದೇ ದಾರಿಯಲ್ಲಿ ಪರೇಡ್ ಮಾಡೋದಕ್ಕೆ ಅವಕಾಶ ಬೇಕು. ಈಗೇನು ಮಾಡ್ತೀರಿ? ಒಂದು ಹಠಕ್ಕೆ ಬಿದ್ದವರ ಹಾಗೆ. ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಎವ್ರಿಬಡಿ ಈಕ್ವಲ್, ಪ್ರತಿಯೊಬ್ಬರು ಸಮಾನ. ಮೇಲ್ಜಾತಿ ಕೆಳಜಾತಿ, ಮೇಲ್ವರ್ಗ ಕೆಳವರ್ಗ ಇಲ್ಲ. ಸೊ ಹಿಂಗೆಲ್ಲ ಇರಬೇಕಾದ್ರೆ ಇದನ್ನು ಆಲಿಸ್ತಿದ್ದಂತಹ ಅಲ್ಲಿನ ಜಿಲ್ಲಾಧಿಕಾರಿ ತಲೆ ಕೆಟ್ಟೋಯ್ತು ಪಾಪ ಅವರಿಗೆ. ಅತ್ಯಂತ ಸೆನ್ಸಿಟಿವ್ ಪ್ರಕರಣ. ಎಡಭಾಗದಲ್ಲಿ ಈ ತರಹದ ವಾದ, ಬಲಭಾಗದಲ್ಲಿ ಈ ತರಹದ ವಾದ. ಇದನ್ನು ಶಾಂತಿ ಸಭೆ ಅಂತ ಹೆಂಗೆ ಕರೆಯೋದಕ್ಕಾಗುತ್ತೆ? ಜಿದ್ದಿಗೆ ಬಿದ್ದವರ ಹಾಗೆ, ಸ್ಪರ್ಧೆಗೆ ಬಿದ್ದವರ ಹಾಗೆ, ಕಾಂಪಿಟೇಷನ್ಗೆ ಬಿದ್ದವರ ಹಾಗೆ ಒಬ್ಬೊಬ್ಬರದು ಒಂದೊಂದು ವಾದ. ಬೆರಳೆಣಿಕೆಯ ನಾಯಕರುಗಳಿಂದ ಮಾತ್ರ ಡಿಸಿ ಕಚೇರಿಗೆ ಬರಮಾಡಿಕೊಳ್ಳಲಾಯಿತು. ಒಳಗೆ ಶಾಂತಿ ಸಭೆ ನಡೀತಾ ಇದ್ರೆ ಹೊರಗಡೆ ಕರ್ಫ್ಯೂ ಜಾರಿ, ನಿಷೇಧಾಜ್ಞೆ. ಕಾರಣ ಅದೊಂದು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಲಾಗಿತ್ತು. ಡಿಸಿ ಕಚೇರಿಯ ಸುತ್ತಲಿನ 500 ಮೀಟರ್ಗಳ ಅಂತರದಲ್ಲಿ ನಿಷೇಧಾಜ್ಞೆ ಇತ್ತು. ಇದು ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ. ಒಳಗೆ 2 ಸಂಘಟನೆಗಳ ಶಾಂತಿ ಸಭೆ, ಅದೇ ಜಿಲ್ಲಾಧಿಕಾರಿ ಕಚೇರಿಯ ಸುತ್ತ ನಿಷೇಧಾಜ್ಞೆ. ಕರ್ನಾಟಕದ ಇತಿಹಾಸದಲ್ಲಿ ಈ ಹಿಂದೆ ಯಾವತ್ತೂ ವರದಿಯಾಗಿರಲಿಲ್ಲ. ಬೇರೆ ಬೇರೆ ಕಾರಣಕ್ಕೆ ವರದಿಯಾಗಿದ್ದಾವೆ. ಕೊನೆಯದಾಗಿ ಅದು ಸುಖಾಂತ್ಯ ಕಾಣದೆ ಶಾಂತಿ ಸಭೆ ಅಂತ್ಯಗೊಳ್ಳುತ್ತೆ. ತಕರಾರುಗಳು, ಅಭ್ಯಂತರ, ಆಕ್ಷೇಪಗಳು. ಅದಕ್ಕೆ ನ್ಯಾಯಾಲಯ ಹೇಳುತ್ತು, ನೀವು 2ನೇ ಬಾರಿ ಮಾಡಿ, ಪ್ರಯತ್ನ ಪಡಿ. ನೀವು 2ನೇ ಪ್ರಯತ್ನ ಪಡಬೇಕು, ಕಾರಣ ಇದು ಪ್ರಕ್ಷುಬ್ಧಕ್ಕೆ ತಿರುಗಬಹುದು. ಎಸ್, ಹಾಗಾದ್ರೆ ಇವತ್ತು ಮತ್ತೆ ಶಾಂತಿ ಸಭೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸೋದಾದ್ರೆ, ಇವತ್ತು ಶಾಂತಿ ಸಭೆ ನಡೆಯುತ್ತೆ. ಆರ್ಎಸ್ಎಸ್ ಹೊರತುಪಡಿಸಿ ಉಳಿದ ಸಂಘಟನೆಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ. ಸಭೆಯಲ್ಲಿ ಶಾಂತಿ ಭಂಗ ಉಂಟಾಗುವ ಜೊತೆಗೆ ಪ್ರಕ್ಷುಬ್ಧತೆಗೆ ಕಾರಣ ಆಗಬಹುದು ಅನ್ನೋ ಕಾರಣಕ್ಕೆ ಉಳಿದ ಸಂಘಟನೆಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡದ ಹಿನ್ನೆಲೆ, ನೋಡಿ, ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಲಿಲ್ಲ. ಉಳಿದ 9 ಸಂಘಟನೆಗೂ ಕೂಡ ಆಹ್ವಾನ ನೀಡದ ಜಿಲ್ಲಾಡಳಿತ, ಅದಕ್ಕೆ ಸಂಬಂಧಪಟ್ಟಿರೋರಿಗೆ ಕೊಡಲಾಗಿದೆ. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಆರ್ಎಸ್ಎಸ್ಗೆ ಮಾತ್ರ ಸಭೆಯಲ್ಲಿ ಹಾಜರಾಗುವಂತೆ ಆಹ್ವಾನವನ್ನು ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಮುಖಂಡರು, ವಕೀಲರು ಲಿಖಿತ ಹೇಳಿಕೆ ಪಡೆಯಲಿರುವಂತಹ ಅಲ್ಲಿನ ಸಂಬಂಧಪಟ್ಟಂತಹ ವ್ಯಕ್ತಿ. ಬಳಿಕ ನವೆಂಬರ್ 7ರಂದು ಪಥಸಂಚಲನ ಕುರಿತು ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ.
RSSಗೆ ಅನುಮತಿ ನೀಡದಂತೆ ಇನ್ನೂ ಪಟ್ಟು ಹಿಡಿದ ಭೀಮ್ ಆರ್ಮಿ ಈಗಲೂ ಕೂಡ ಅದೇ ಹಠದಲ್ಲಿದ್ದಾರೆ. ಶಾಂತಿ ಸಭೆಗೆ ಕರೆಯಬೇಕಿತ್ತು ಎಂದ ಭೀಮ್ ಆರ್ಮಿಯ ಮುಖಂಡರು. ಕರೆಯೋದಕ್ಕೊಂದಷ್ಟು ಗೈಡ್ಲೈನ್ಸ್ಗಳಿದ್ದಾವೆ. RSSಗೆ ಅನುಮತಿ ನೀಡಿದರೆ ಅದೇ ದಿನದಂದು ನಾವು ಪಥಸಂಚಲನ ನಡೆಸ್ತೇವೆ ಎಂದು ಪಟ್ಟು. ನಮಗೆ ಸಂಘದ ರಿಜಿಸ್ಟ್ರೇಷನ್ ಪತ್ರ ಜಿಲ್ಲಾಡಳಿತ ಕೇಳಿದೆ, ನಾವು ಕೊಟ್ಟಿದ್ದೇವೆ. ಹಾಗೆ RSS ಅವರಿಗೂ ಕೇಳಬೇಕು ಎಂದು ಭೀಮ್ ಆರ್ಮಿ ಪಟ್ಟು ಹಿಡಿದಿದೆ. ನವೆಂಬರ್ 7ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿ ಸಿಗುತ್ತೋ? ಹೆಚ್ಚಿದ ಕುತೂಹಲ, ಹೆಚ್ಚಿದ ಆತಂಕ. RSS ಅನ್ನ ಹೊರತುಪಡಿಸಿ ಉಳಿದ ಸಂಘಟನೆಗಳಿಗೆ ಆಹ್ವಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಭೀಮ್ ಆರ್ಮಿ ಈಗಲೂ ಅವರ ತಕರಾರಿನಲ್ಲೇನು ಬದಲಾವಣೆಗಳಿಲ್ಲ. ಈಗಲೂ ಹೇಳ್ತಾ ಇರೋದವರು, ನೀವು ನಾನ್ ರಿಜಿಸ್ಟರ್ ಸಂಘಟನೆಗೆ, ಆರ್ಗನೈಸೇಷನ್ಗೆ ಅನುಮತಿ ಕೊಡುವುದಾದರೆ ನಮಗೂ ಕೊಡಬೇಕು, ನಾವು ಪರೇಡ್ ಮಾಡೋದಕ್ಕೆ ರೆಡಿ ಇದ್ದೀವಿ. ನೋಂದಣಿ ಆಗಲಿಲ್ಲ, ರಿಜಿಸ್ಟ್ರೇಷನ್ ಆಗಲಿಲ್ಲ. ಒಂದು ಸಂಘಟನೆ ನೋಂದಣಿ ಮಾಡಿಕೊಳ್ಳಬೇಕಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೊಂದು ರೀತಿ ರಿವಾಜುಗಳಿದ್ದಾವೆ. 100 ವರ್ಷ ಸಂಘಟಿತರಾಗಿ ಭಾರತದಲ್ಲಿ ಕಾರ್ಯಾಚರಿಸ್ತಾ ಇದೆ RSS. ಅವರ ಮೇಲೆ ಸಾಕಷ್ಟು ಘನಗಂಭೀರವಾದಂಥ ಆರೋಪಗಳಿದ್ದಾವೆ. ಗಾಂಧಿ ಹತ್ಯೆಯನ್ನ ಹಿಡಿದು ಕೇರಳದಲ್ಲಿ ನಡೆದ ಅತ್ಯಂತ ಭಯಾನಕ, ಈ ಭಾರತದಲ್ಲಿ ನಡೆದಿರ್ತಕ್ಕಂಥ ವಿಧ್ವಂಸಕ ಕೃತ್ಯದಲ್ಲೂ ಕೂಡ RSS ನಾಯಕರುಗಳ ಹೆಸರುಗಳಿತ್ತು ಅನ್ನೋ ಆರೋಪ. ಸೊ ವಿವಾದಾತ್ಮಕ ವಿಚಾರಗಳಲ್ಲಿ ಮತ್ತು ದೊಂಬಿ ಗಲಾಟೆಗಳಲ್ಲಿ ಹೆಸರು ಮಾಡಿದವರ ಪೈಕಿ ಒಂದಷ್ಟು ಸಂಘ ಪರಿವಾರದವರು ಅನ್ನೋ ಆರೋಪ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯದಲ್ಲಿ ಕೇಳಿಸತೊಡಗುತ್ತೆ. ಸೊ ಅದೇನೇ ಇದ್ರೂ ಕೂಡ ಈಗ ಭೀಮ್ ಆರ್ಮಿ ಮತ್ತೆ ಅದೇ ಹಠಕ್ಕೆ ಇಳಿದಿದೆ. ಒಟ್ಟಾರೆ ಈ ಬಾರಿಯ 2ನೇ ಸಭೆ ಶಾಂತಿಯಿಂದ ಮುಕ್ತಾಯಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.